ಪ್ಲೀಸ್ ಅಂಬಾರಸ್ ಆಗಕತ್ತಲ್ಲ ಚೂರು ಇಷ್ಟ ಚೆನ್ನಾಗಿದೆ ಆದರೆ ವಾವ್. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಬನ್ನಿ ಫೋರಮ್ಗೆ ಹೋಗೋಣ, ಒಂಚೂರು ಶಾಪಿಂಗ್ ಮಾಡೋದಿದೆ. ಸೊ ಲೆಟ್ಸ್ ಗೋ ಗೈಸ್. ಫೋರಮ್ ರೀಚ್ ಆಗಿದ್ದೀನಿ. ನನ್ನಲ್ಲಿ ನನಗೆ ನಗು ಬರ್ತದೆ. ಏನು ರೀಸನ್ ಇದೆ ಅಂದರೆ ನಾನು 12:30ಗೆ ರೀಚ್ ಆಗಬೇಕಂತ ಇದ್ದೆ, ಆದರೆ ನಾನು 11:30ಗೆ ರೀಚ್ ಹೋಗಿದ್ದೀನಿ. ನಾನು ಏನಕ್ಕೆ ಇಷ್ಟು ಬೇಗ ಬಂದಿದ್ದೀನಿ ಅಂತ ನನಗೆ ಗೈಡೇನೆ. ನಾನು ಬೇಗ ಬರಬೇಕಂತ ಇತ್ತು, ಬಿಕಾಸ್ ನಾನು ಯಾವಾಗಲೂ ಲೇಟ್ ಮಾಡಿಬಿಡ್ತೀನಿ. ನಾನು ಟೂಗೆಲ್ಲ ಬರೋಕ್ಕೆ ಇಷ್ಟ. ಯಾಕೆ ಮಾಲ್ ಕಾಲ್ ಇರ್ತದೆ, ಓಪನ್ ಆಗಿದ್ರೆ ಸಾಕು. ನನಗೆ ಬೇಕಿರೋ ಇದು ಓಪನ್ ಆಗಿದ್ದರೆ ಸಾಕು, ಬಿಕಾಸ್ ಸ್ಟೋರ್ಸ್ ಓಪನ್ ಆಗಿದ್ರೆ ಸಾಕು. ನನ್ನ ಸ್ಟೋರ್ ಮುಂದೆ ನಿಂತ್ಕೊಂಡು ಓಪನ್ ಆಗಿಲ್ಲ ಅಂದರೆ ಲಾಫ್ ಅಟ್ ಮೈ ಸೆಲ್ಫ್. ಯಾಕೆಂದರೆ ಎಷ್ಟು ನಿಂತಿದ್ದೀನಿ ಗೊತ್ತಿದ್ದರೆ ಇವತ್ತು ಬರ್ತಾ ರೋಡೆಲ್ಲ ಖಾಲಿ. ನಾನು ಆದರೂ ಇವತ್ತು ಮಂಡೇ, ರೋಡಲ್ಲಿ ಖಾಲಿ. ಯಾವಾಗ ನಮ್ಮ ಮನೆಯಿಂದ ಇಲ್ಲಿಗೆ ಬರೋದಕ್ಕೆ ಲೈಕ್ ಇಟ್ ಟೇಕ್ಸ್ 45 ಮಿನಿಟ್ಸ್. ನಾನು ಏನಕ್ಕೆ ಇವತ್ತು ಸ್ಪೀಡ ಬರ್ತಿದೆ, ಖಾಲಿ ಆಗಿದ್ದಿಲ್ಲ ರೋಡಿ. ಯಾವಾಗಲೂ ಟ್ರಾಫಿಕ್ ಇರುತ್ತೆ. ಇವತ್ತೇನಕ್ಕೆ ಟ್ರಾಫಿಕ್ ಇಲ್ಲ ಅಂತ ಅಂದ್ಕೊಂಡ್ರೆ ಟೈಮ್ ನೋಡಿದ್ರಲ್ಲ ಏನೋ ನನ್ನ ನಕ್ಕಿದ್ದೀವಿ. ನಾನು ಯಾವತ್ತೂ ಇಷ್ಟು ಬೇಗ ಬಂದೇ ಇಲ್ಲ. ಆಮೇಲೆ ಇನ್ನೊಂದಿಂದ ನನ್ನ ಡೇ ಯಾವಾಗಲೂ ಲೈಕ್ ತುಂಬ ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ನನ್ನ ಡೇ ಸ್ಟಾರ್ಟ್ ಆಗೋದೇ ಲೈಕ್ 11:30 ಟು 10:30 ಟು 11. ನಾನು ಬಿವಿ 11 ಆಗಿದೆ ಅಲ್ವಾ, ಆಗ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಲಿಟ್ರಲ್ ನಮ್ಮ ಬ್ರೇಕ್ಫಾಸ್ಟ್ ಮಾಡೋದು ಬೇಡ ಲೇಟಾಗಿದೆ, ಆಚರಣೆ ಮಾಡ್ಕೊತೀನಿ ಅಂತಿದ್ದೀನಿ. ಅಯ್ಯೋ, ಬ್ರೇಕ್ಫಾಸ್ಟ್ ಆದರೂ ಮಾಡಿ ಬರ್ಬೋದಾಗಿತ್ತು. ಬೇಗ ಬಂದಿದ್ದೀನಿ. ಆದರೆ ಝಾರಾ ಓಪನ್ ಆಗಿರಲಿ ಪ್ಲೀಸ್, ಅಂಬಾರಸ್ ಆಗಕತ್ತಲ್ಲ ಚೂರು ಇಷ್ಟೆಲ್ಲ ಇಷ್ಟು ಬೇಗ ಬಂದು. ಸೊ ನೋಡಿ, ಇಲ್ಲೇನೋ ಸ್ಟಾಲ್ ಹಾಕಿದ್ದಾರೆ. ಸೊ ಒಳಗಡೆ ಹೋಗೋಣ, ಶಾಪಿಂಗ್ ಸ್ಟಾರ್ಟ್ ಮಾಡೋಣ. ಯಾಕೋ ಓಪನ್ ಆಗಿದೆ ಅನಿಸ್ತಿದೆ, ಬಿಕಾಸ್ ಅದು ತುಂಬ ಖಾಲಿ ಹುಡ್ತದೆ. ಎಲ್ಲ ಇವಾಗ ಓಪನ್ ಮಾಡ್ತಿದ್ದಾರಾ ಅಂತ ಅನಿಸ್ತಿದೆ. ಯಾರೂ ಇಲ್ಲ ಗೈಸ್, ಯಾರೂ ಇಲ್ಲ. ಓಪನ್ ಆಗಿರುತ್ತೆ ಅನಿಸ್ತಿದೆ, ಬಿಕಾಸ್ ನಾನು ಹೇಳ್ಬೇಕಂದ್ರೆ ನಾನು ಗೂಗಲ್ ಕೂಡ ಮಾಡಿದೆ ಎಷ್ಟು ಗಂಟೆಗೆ ಫೋರಮ್ ಓಪನ್ ಆಗುತ್ತೆ. ಯಾಕಂದರೆ ನಾನು ಮಾಲ್ನಿಂದ ಬಂದು ಓಪನ್ ಆಗಿದೆ ಅಂದರೆ ನಾನು ಎತ್ಕೊಂಡ್ರೆ ಹೇಗಿರುತ್ತೆ, ಬಟ್ ಗೂಗಲ್ ಮಾಡಿದೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ. 11ಗೆ ಓಪನ್ ಆಗುತ್ತೆ ಅಂತ ಅಂದರೆ ಆಮೇಲೆ ಝಾರಾ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ ನೋಡಿದೆ. ಇವನ್ ಅದು 11ಗೆ ಓಪನ್ ಆಗಿ 10ಗೆ ಕ್ಲೋಸ್ ಆಗುತ್ತೆ ಅಂತ. ಅವಾಗ ಓಕೆ ಫ್ಯಾನ್ ಏನು ಅನಿಸುತ್ತೆ. ಯಾಕೆಂದರೆ ಒಂದು ಸಲ ಅಲ್ಲಿ ತೋರಿಸಿ ಇಲ್ಲಿ ಓಪನ್ ಆಗಿರಲ್ಲ, ಅದಕ್ಕೆ ನಾನು ಯಾವತ್ತೂ ಬಂದೇ ಇಲ್ಲ ಬಿಡಿ. ನನಗೂ ಲೇಟಾಗೆ ಬಂತು. ಫಸ್ಟ್ ಓಪನ್ ಆಗಿದೆ, ಚೂರು ಲೈಟಾಗಿ ಕಾಣಿಸ್ತು ಸೈಡಲ್ಲಿ. ಓಪನ್ ಆಗಿದ್ದೆ, ಬನ್ನಿ ಹೋಗಲ್ಲ. ಓಪನ್ ಆಗಿರಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಬೇಗ ಬಂದಿದೆ ಅಂದ್ಕೊಳ್ತೇನೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆರಾಮಾಗಿ ಡೇ ಸ್ಟಾರ್ಟ್ ಮಾಡ್ಕೊಂಡು ಬರ್ಬೋದಾಗಿತ್ತು. ಚೆನ್ನಾಗಿ ಇನ್ಸ್ಟಾ ಸ್ಕ್ರೋಲ್ ಮಾಡ್ಕೊಂಡು ಸ್ನ್ಯಾಪ್ ಸ್ಕ್ರೋಲ್ ಮಾಡ್ಕೊಂಡು ಬರ್ಬೋದಿತ್ತು. ಲಿಟ್ರಲಿ ಹೀಲ್ಸ್ ಹುಡುಕ್ತಿದ್ದೀನಿ, ಸಿಗ್ತಿಲ್ಲ. ಎಲ್ಲ ಕಡೆ ಹೀಲ್ಸ್ ಹುಡುಕ್ತಿದ್ದೀನಿ. ನೋಡೋಣ ಬನ್ನಿ. ಸೊ ಇನ್ನೂ ಇದೆ, ಸ್ವಲ್ಪ ಮಾತ್ರ ಕೊಟ್ಟಿದ್ದಾರೆ ಒಳಗಡೆ. ಕ್ಲೋಸ್ ಮಾಡೋದು. ಸೊ ಏನು ಬನ್ನಿ ಒಂದು ಟ್ರಾಲ್ ಮಾಡೋಣ. ಒಂದೊಂದು ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಲೆಟ್ಸ್ ಸಿ, ಯಾವ್ದು ನೋಡೋಣ, ಯಾವ್ದು ತೋರಿಸ್ತೀವಿ ಅಂತ. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ ಹಿಂಗಿದೆ. ಇನ್ನೂ ಇಷ್ಟ ಆಗ್ತಿಲ್ಲ, ನನ್ನ ಕಲರ್ ಅಷ್ಟು ಇಷ್ಟ ಆಗ್ತಾಯಿಲ್ಲ. ಏನೋ ವಾವ್ ಲುಕ್ ಕೊಡ್ತಾಯಿಲ್ಲ ನನಗೆ. ಬೇರೆದಕ್ಕೆ ಹೋಗೋಣ. ದಿಸ್ ಇಸ್ ನೈಸ್, ಲೆಟ್ಸ್ ಗೋ ವಿತ್ ದಿಸ್. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಔಟ್ಲುಕ್ ಕಾಣ್ತಿದೆ, ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ. ಮಾತೇ ಬರ್ತಾಯಿಲ್ಲ ಮಾತಾಡೋಕ್ಕೆ. ಇಲ್ಲಿ ಜೋರಾಗಿ ಮಾತಾಡೋದಕ್ಕೆ ಪಕ್ಕದಲ್ಲೇ ಕೇಳಿಸಿಲ್ಲ. ಚೆನ್ನಾಗಿದೆ, ನೈಸ್, ದಿಸ್ ಇಸ್ ನೈಸ್. ಚೆನ್ನಾಗಿ ಹೋಗುತ್ತೆ ಪ್ಯಾನ್ ಮೇಲೆ. ನೆಕ್ಸ್ಟ್ ಬಂದು ಇದು. ನನಗೆ ಇದೇನಂದರೆ ಒಂದು ನಿಮಿಷ ಇರಿ. ಇದೇನಂದರೆ ನನಗೆ ಏನೋ ಒಂಥರ ಫೀಲ್ ಆಗ್ತಿದೆ. ಚೆನ್ನಾಗಿದೆ. ಎಷ್ಟು ಇಷ್ಟ ಆಗ್ತಿಲ್ಲ ನನಗೆ. ಇಲ್ಲಿ ಒಂಥರ ಏನೋ ಅನಿಸ್ತಿದೆ ಇಲ್ಲಿ. ಬೇಡ ಇದು. ಅಂದರೆ ಸ್ವಲ್ಪ ಲೂಸು. ಏನು ಮಾಡಲಿ, ಆದರೆ ತುಂಬ ಚೆನ್ನಾಗಿದೆ. ಏನು ಮಾಡಲಿ ಯೋಚನೆ ಮಾಡಲ, ತೊಗೊಂಬಿಡೋಣ, ಆಮೇಲೆ ಯೋಚನೆ ಮಾಡೋಣ. ಗೈಸ್, ವಾವ್, ಸೋ ಗುಡ್, ಎಷ್ಟು ಚೆನ್ನಾಗಿದೆ ನೋಡಿ. ದಿಸ್ ಇಸ್ ನೈಸ್. ಆದರೆ ಈ ಥರ ಒಂದು ಇದೆ, ಮತ್ತೆ ಮನೇಲಿದೆ ಅಂತ ಬೈತಾರ ಅಂತ. ದಿಸ್ ಇಸ್ ಸೋ ನೈಸ್.
ಮೈ ಗಾಡ್, ಝಾರಾದಲ್ಲಿ ನನ್ನ ಸೈಜ್ ಸಿಕ್ಕಿದೆ ಅಂದರೆ ಶಾರ್ಟ್ಸಲ್ಲಿ ಪ್ಯಾಂಟ್ಸಲ್ಲಿ ಖುಷಿ ಪಡಬೇಕು. ಅಷ್ಟೇನು ಇಷ್ಟ ಆಗಿಲ್ಲ ನನಗೆ, ಆದರೆ ಈ ಥರ ಬೇಕಿತ್ತು ನನಗೆ. ಶಿಮರಿ ಈ ಥರ ಬೇಕಿತ್ತು, ಬಟ್ ದಿಸ್ ಇಸ್ ನಾಟ್ ನೈಸ್. ಇನ್ನೊಂದು ಶೇಲ್ ತಂದಿದ್ದೀನಿ, ನೋಡೋಣ ಇರಿ. ಇನ್ನು ಏನು ಗೊತ್ತಾಗ, ಇದು ನನ್ನ ಬಾಡಿ ಟೈಪಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ, ನಾಟ್ ಸೊ ಗುಡ್. ಆದರೆ ಚೆನ್ನಾಗಿರ್ತಿತ್ತು, ಇನ್ನೊಂಚೂರು ಫೀಲ್ಸ್ ಇರಬೇಕಿತ್ತು. ಹಿಂಗೆ ಆಗ್ಬಿಡಿದೆ, ನಾಟ್ ಸೊ ಗುಡ್. ನೋಡಿ ತುಂಬ ಲೂಸ್, ಇಲ್ಲಿರಬೇಕಿತ್ತು. ಈ ಥರ ಹಿಂದೆ ಟಕ್ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಲೂಸ್ ತುಂಬ. ಎಲ್ಲದರಲ್ಲೂ ಅದೇ ಪ್ರಾಬ್ಲಮ್ ಗೈಸ್ ನೋಡಿ. ಅದೇ ಹೇಳಿ ಶಾಕ್ ಅದೇ ಶಾರ್ಟ್ಸ್ ನನ್ನ ಪರ್ಫೆಕ್ಟ್ ಫಿಟ್ ಆಯ್ತಲ್ಲ ಅಂತ. ಈಗ ಇರಬೇಕು ನೋಡಿ ಹೇಗಿದೆ. ವಿಲ್ ಮಾಡಿಸೋಣ. Sharing gym. Let's go. ಫೆಲ್ಲನೆಲ್ಲ ಉಕ್ಕಿದ್ದೀನಿ ರೈಸ್ ಪೇಪರ್. ಆದರೆ ನನಗೆ ಶಾರ ಗೊತ್ತಿತ್ತು, ಮುಚ್ಚಿಂದ ಓದ್ಸರಿ ಬಂದಾಗ ಸರ್ ಮಕ್ಕಳಿಗೆ ಬಾ ತೊಗೊಂಡೋಗ್ಬಿಡ, ಅಂದರೆ ಮನೆ ಹತ್ರ ಸಿಗುತ್ತೆ ಬಾ ಅಂದರು. ಎಷ್ಟು ಹುಡುಕಿದ್ದೀನಿ ಗೊತ್ತಾ, ನಮ್ಮ ಮನೆ ಹತ್ರ ಎಲ್ಲೂ ಸಿಕ್ಕಿಲ್ಲ ನನಗೆ ರೈಸ್ ಪೇಪರ್. ಮತ್ತು ಇದರಲ್ಲಿ ಈಗ ಜೆಪ್ಟೋದಲ್ಲೂ ಇಲ್ಲ, ಮಾಡೋಣ ಅಂದರೆ ಹ್ಯಾಪಿ ಏನೋ ಮಾಡಬೇಕಾದ್ರೆ. ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಜಾನ್ ಫಸ್ಟ್ ಹ್ಯಾಪಿ ನ್ಯೂ ಇಯರ್. ಸೊ ನಾವು ಇವಾಗ ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಹೋಗ್ತಾಯಿದ್ವಿ, ಲೈಕ್ ಇವತ್ತು ಈವ್ನಿಂಗ್ ಹೋಗ್ತೀವಿ. ಸೊ ಪ್ಯಾಕ್ ಮಾಡ್ತಿದ್ವಿ, ಅದರಲ್ಲಿ ಎಷ್ಟೊಂದು ಡ್ರೆಸ್ ಮಿಸ್ಸಿಂಗ್ ಇದೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ತೊಗೊಬರಕ್ಕೆ ಹೋಗ್ತಿದ್ವಿ. ನಾವು ಯಾವಾಗಲೂ ಅಲ್ಲ ಲಾಸ್ಟ್ ಮೂಮೆಂಟ್ ಶಾಪಿಂಗು. ಸೊ ಬನ್ನಿ ಹೋಗೋಣ. ವೆಸ್ಟ್ ಸೈಡಿಗೆ ಬಂದಿದ್ದೀವಿ, ನೋಡೋಣ ಏನು ಸಿಗುತ್ತೆ ಅಂತ. ನಾನೇನು ತೊಗೊಳ್ತಾ ನಾನು ಆಲ್ರೆಡಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಅವಳಿಗೆ ಯಾವುದೋ ಸ್ಕರ್ಟ್ ಇರೋ ಟಾಪ್ ಇಲ್ಲ ಅಂತ ಬಂದಿದೆ. ಆಫ್ ನಡೀತಾ ಇದೆ ವೆಸ್ಟ್ ಸೈಡಲ್ಲಿ. ಕೊಡು ಬಿಡು ಕೆಳಗಡೆಗೆ. ಹಾಂ ಚೆನ್ನಾಗಿದೆ. ಇವಾಗ ಯಾವುದಾದ್ರೂ ಒಂದು ಇದು ತಂದಿದ್ಯಾ ಗೊತ್ತಾ, H&M ಅಲ್ಲಿ ಬರ್ಡೇಗೆ ತಗೊಂಡು ಇಟ್ಕೋತೀನಿ ಅಂದಲ್ಲ, ಅದಕ್ಕೆ ಹಾಕ್ಬೋದು. ಚೆನ್ನಾಗಿದೆ. ಇದು ಎಲ್ಲ ಔಟ್ಫಿಟ್ ಮೇಲೂ ಹೋಗುತ್ತೆ. ಅದು ನೋಡು, ಒಂದು ಕಾಲು ನನಗೆ ಕೊಡು ನೋಡ್ತೀನಿ. ಇಷ್ಟ ಆಯ್ತಾ ನಿನಗೆ? ತಗೋ, ಇಷ್ಟ ಆಯಿತು ಅಂದರೆ ಅದ್ರ ಒಂದಾರ ಹೋಗ್ಬಿಡು. ಈಗ ಬಿಡ್ಲಾ, ಅದು ನನಗೂ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಅದು ಭಾಳ ಇಷ್ಟ ಅನಿಸ್ತದೆ. ಶಾಪಿಂಗ್ ಡನ್. ಸೊ ಇದರಲ್ಲಿ ಏನೇನು ಇದೆ ಅಂತ ತೋರಿಸಿ ತುಂಬ ಕಷ್ಟ. ಯಾಕೆಂದರೆ ನಾವು ಆಲ್ರೆಡಿ ಹರಿಬರಿದ್ದೀವಿ. ನಮ್ಮ ಮನೆ ಹೋದಷ್ಟು ಸ್ನಾನ ಮಾಡೋದು ಇಂಪಾರ್ಟೆಂಟು. ಈಗ ನೋಡೋಣ, ನನಗೆ ಗೊತ್ತಿಲ್ಲ, ತೋರ್ಸೋಕ್ಕಾಗಲ್ಲ ಅನಿಸುತ್ತೆ. ಟ್ರಿಪ್ಪಲ್ಲಿ ಹಾಕಿದ್ರೆ ಯೂಸ್ ಮಾಡಿದ್ರೆ ತೋರಿಸ್ತೀನಿ. ಓಕೆ ಗೈಸ್, ಈಗ ಒಂದು ಸ್ಕರ್ಟ್ ತೊಗೊಂಡಿದ್ದೀನಿ, ಒಂದು ವೈಟ್ ಕಲರ್ ಟಾಪ್ ತೊಗೊಂಡಿದ್ದೆ ಅದಕ್ಕೆ. ಸೊ ನಾನು ಆಲ್ರೆಡಿ ಎಲ್ಲ ಶಾಪಿಂಗ್ ಹೋಗಿದ್ದೆ. ಈ ಸೌಂಡ್ ಓಟು ಅಂತ ಇದೇ ಗೊತ್ತಾಗ್ಬಿಡಿ, ಎಲ್ಲೇ ಓಡೋಗ್ತಿದ್ದೀನಿ. ಸೊ ಏನು ತೊಗೊಳ್ಳಲ್ಲ ಅಂತ ಅಂದ್ಕೊಂಡೆ, ಆದರೆ ಏನೋ ಒಂದು ಇಟ್ಕೊಂಡೆ. ಚೆನ್ನಾಗಿ ಬಂದರೆ ಅದೇ ನನ್ನ ಪ್ರಾಬ್ಲಮ್. ನನಗೆ ಏನಾದರೂ ಒಂದು ಬೇಕು ಅನಿಸುತ್ತೆ. ಇನ್ನು ಎಷ್ಟೊಂದು ಬೇಕು ಅನಿಸ್ತಿದೆ, ನನ್ನ ಕಣ್ಣಿಗೆ ಸಿಗ್ತಿಲ್ಲ. ಸಿಗಾಕೊಂಡ್ರೆ ತೊಗೊಳ್ಳೋದು ಯೋಚನೆ ಮಾಡಲ್ಲ ಅಷ್ಟು. ಬಾರ ಇದೇ ಕಡೆ ನಾನು ಹೇಳಿದ್ದು ನಿನಗೆ. ವೈಟಾಗಿ ಒಂದು ಶಾರ್ಟ್ಸ್ ಬೇಕು ನನಗೆ. ಆ ಸ್ಕರ್ಟ್ ಹಾಕೊಂಡು ಇದಕ್ಕೆ ಹೋಗೋಣ ಗೈಸ್. ಈ ಟಾಪ್ ಎಲ್ಲ ಚೆನ್ನಾಗಿಲ್ಲ. ಓಕೆ, ಏನಾಗ ಅನಿಸ್ತಿದೆ ಸ್ಕರ್ಟ್. ಓಕೆ, let's go with this skirt. Okay, ಮನೆಗೆ ಗಂಡ ಮತ್ತೆ ಅದು ನಿಂದ್ರ ಸೈಜ್ ಇಲ್ವಲ್ಲ ಅದರಲ್ಲಿ. ಸಾರಿ, ಅದೇನು ಸೈಜು? ಎಮ್ಮು ಅದಷ್ಟು. ಓಕೆ, ಸೊ ಏನು ತೊಗೊಳಾಯ್ತು. ಬನ್ನಿ ಮನೆ ಹೋಗೋಣ. ಮುಗೀತಪ್ಪ, ನಡೆಯಮ್ಮ, ಟೈಮ್ ಆಯಿತು, ಸ್ನಾನ ಮಾಡಬೇಕು. ಏನೋ ಟೈಮ್ ಆಯ್ತು. ಏನಾದ್ರು ತಿನ್ನೋಣ ಗೈಸ್. ಎಲ್ಲರೂ ನ್ಯೂ ಇಯರ್ಗೆ ಫುಲ್ಲು ರೆಡಿಯಾಗಿ ಬಂದರೆ ನಾವೇ ಈ ಥರ ಬಂದಿದ್ದೀವಿ. ಥರ ಇಲ್ಲ, ನಮಗೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ಮರ್ತಿ ಹೋಗ್ಬಿಟ್ಟಿದ್ದೀನಿ ವ್ಲಾಗ್ ಮಾಡಬೇಕು ಅಂತ. ತಿಂದಾದ್ಮೇಲೆ ನೆನೆಸ್ಕೊತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ. ಫಂಟಲ್ಲಿ ಬನ್ನಿ ಹೋಗೋಣ. ಯಾಕಪ್ಪಿ ನೀರೇ ಇರೋದು ಹಾಕ್ಬಿಡ್ತೀನಿ ನೀನ. ಹೋಗೋಣ ಬನ್ನಿ ಮನೆಗೆ. ಸೊ ಬನ್ನಿ ಗೈಸ್ ಹೋಗೋಣ. ಏನೋ
ಇನ್ನೂ ಹೇಳೋದು ಬಂದೆ ಇವಾಗ ಅಷ್ಟೇ ಮನೆಗೆ ಹೋಗಿ ರೆಡಿಯಾಗಿ ಬ್ಯಾಗಲ್ಲಿ ಎಲ್ಲ ಅಲ್ಲಿ ಪ್ಯಾಕ್ ಆಗಿದೆ.